ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ. ಇವತ್ತೊಂದು ಕಾಯಿ ಸಾಸಿವೆ ಬೆಂಡೆಕಾಯಿ ರೋಸ್ಟ್ ಮಾಡೋಣ. ಇದು ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೆ ಮತ್ತು ರಸಮ್ಗೆ, ಚಪಾತಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುವಂಥ ಕಾಯಿ ಸಾಸಿವೆ ಬೆಂಡೆಕಾಯಿ ರೋಸ್ಟ್ ಮಾಡೋಣ. ಇದು ತುಂಬ ಸುಲಭ, ಹುರ್ಕೊಳ್ಳೋದಷ್ಟೇ ಕಷ್ಟ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈ ನನ್ನ ಚಾನೆಲ್ ನೋಡ್ತಾ ಇರಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ಎಷ್ಟು ಸಣ್ಣ ಆಗುತ್ತೋ ನಿಮ್ಮ ಕೈಲಿ ಅಷ್ಟು ಸಣ್ಣವಾಗಿ ಕಟ್ ಮಾಡ್ಕೊಳ್ಳಿ. ನಾನಿಷ್ಟು ಸಣ್ಣದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಾ, ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಎಷ್ಟು ಎಲ್ಲ ಬೆಂಡೆಕಾಯಿ ಕೂಡ ಒಂದೇ ಸಮ ನೀಟಾಗಿ ಕಟ್ ಮಾಡಿಕೊಡಿ. ನಾನು ನೀಟಾಗಿ ವಾಶ್ ಮಾಡಿ ಒಂದು ಚೂರು ನೀರಿಲ್ದಂಗೆ ಒರೆಸಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನೀರು ಜಾಸ್ತಿ ಇದ್ದರೆ ಲೋಳೆ ಜಾಸ್ತಿ ಬರುತ್ತೆ. ಈ ಥರ ಒಂದೇ ಸಮ ನೀಟಾಗಿ ಕಟ್ ಮಾಡ್ಕೋಬೇಕು. ನೀಟಾಗಿ ಈ ಥರ ಯಾರ್ಯಾರು ನನ್ನ ಚಾನೆಲ್ ನೋಡ್ತಾರಾ ಪ್ಲೀಸ್ ಇದನ್ನು ಮಾಡಿ ಬೆಲ್ಲೈಕನ್ ನೋಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈಗ ಒಂದು ಬಾಣಲೆಗೆಲ್ಲ ಇಟ್ಕೊಳ್ಳೋಣ. ಒಂದು ತವ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಷ್ಟು ಉರಿಯೋಕ್ಕೆ ಬೇಕು ಅಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದನ್ನು ಮಧ್ಯಾಹ್ನ ಊಟಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರು ಜೊತೆಯಲ್ಲಿ ಇದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಬೆಂಡೆಕಾಯಿ ಎಲ್ಲ ಹಾಕ್ಕೋತಾ ಇದ್ದೀನಿ. ಈಗ ಹುರ್ಕೊಳ್ಳೋಣ. ಹೈ ಫ್ಲೇಮ್ ಜೋರಾಗಿ ಹುರಿ ಇಟ್ಕೊಳ್ಳೋಣ. ಸಣ್ಣ ಉರಿಲೇನು ಬೇಕಾಗಿಲ್ಲ. ಎಲ್ಲವೇ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೊಸಬ್ರಾಗಿದ್ದರೆ ಬೆಲ್ಲೈಕನ್ ಒತ್ತಿ. ಇವಾಗ ತಾನೇ ಹಾಸ್ಪಿಟಲ್ಗೆ ಹೋಗಿ ಪಿಜ್ಜಾ ಥೆರಪಿ ಮಾಡಿಸ್ಕೊಂಡು ಬಂದೆ. ನಾನು ಬಂದು ಮಧ್ಯಾಹ್ನಕ್ಕೆ ಅನ್ನ ಇತ್ತು, ಅದು ಸಾಂಬಾರಿತ್ತು, ಅನ್ನ ಮಾಡಿ ಇವಾಗ ಬೆಂಡೆಕಾಯಿ ಇದು ಮಾಡ್ತಾಯಿದ್ದೀನಿ. ಇದು ಸೈಡ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಬೆಂಡೆಕಾಯಿ ಹುರಿದಾಯ್ತು. ಹುರಿಯೋದೇ ಒಂದು ಅಷ್ಟೇ. ಇದು ಈಸಿ ಇದೆ. ಇದಂತೂ ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಟೊಮೊಟೊ ಇಲ್ಲ, ಏನೂ ಇಲ್ಲ ಇದಕ್ಕೆ. ಹಿಂಗೆ ಹುರ್ಕೊಂಡಾಯ್ತು. ಚೆನ್ನಾಗಿ ಹುರ್ಕೋಬೇಕು. ಉದ್ರುದ್ರುಗಾಗೋ ಥರ ಹುರ್ಕೋಬೇಕು. ಇದು ಮಕ್ಳಿಗಂತೂ ಚೆನ್ನಾಗಿ ತಿಂತಾರೆ ಮಕ್ಕಳು. ಯಾಕಂದರೆ ಮಕ್ಕಳು ಆಯೋದೇ ಈರುಳ್ಳಿ, ಟೊಮೊಟೊ. ಅವೇನು ಕಾಣಬಾರ್ದು ಅವ್ರ ಕಣ್ಣಿಗೆ. ಅವೇನಾರು ಕಂಡುಬಿಟ್ರೆ ಅವ್ರು ತಿನ್ನೋದೇ ಇಲ್ಲ. ಈ ಥರ ಮಾಡಿಕೊಡಿ, ಆರಾಮಾಗಿ ತಿಂತಾರೆ. ಮಕ್ಳಿಗಂತೂ ತುಂಬಾ ಒಳ್ಳೆಯದು ಬೆಂಡೆಕಾಯಿ ಅಂತೂ. ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಅಂತ ಅನ್ಕೋತೀನಿ. ಯಾಕಂದರೆ ನಮ್ಮ ಮೈಕಲ್ಲಿ ಮಾತಾಡೋಲ್ಲ, ಹಾಗೆ ಮಾತಾಡೋದು ನಾನು. ಉದ್ರುದ್ರಾಗಿದೆ ಅಲ್ಲ. ಉಪ್ಪು ಖಾರ ನಾವು ಯಾವತ್ತು ಕರೆಕ್ಟಾಗಿ ಹಾಕ್ತೀವೋ ಎಲ್ಲ ಅಡುಗೆವೇ ತುಂಬಾ ಚೆನ್ನಾಗಿ ಬರುತ್ತೆ. ಯಾರು ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಒಂದು ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ. ಇದಕ್ಕೆ ಮತ್ತೆ ಸಾಸಿವೆ ಹಾಕ್ಕೋಬೇಕು. ಇವಾಗ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಇದು ನೀರು ಹಾಕ್ಬಾರ್ದು, ಹಂಗೆ ತರಿಯಾಗಿ ರುಬ್ಕೋಬೇಕು. ಈಗ ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಒಣ ಮೆಣಸಿನ್ಕಾಯಿ. ನೀವು ಯಾವುದಾದ್ರೂ ಹಾಕ್ಕೊಳ್ಳಿ. ಗುಂಟೂರಾದರೂ ಹಾಕ್ಕೊಳ್ಳಿ, ಖಾರ ಮೆಣಸಿನ್ಕಾಯಿ ಆದರೂ ಯಾವುದಾದ್ರೂ ಹಾಕ್ಕೊಳ್ಳಿ. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಇವಾಗ ನೀರು ಹಾಕ್ದಂಗೆ ನೀವು ಎಷ್ಟು ಸಾಧ್ಯನೋ ಅಷ್ಟು ನೈಸ್ ಮಾಡ್ಕೊಳ್ಳಿ. ಇವಾಗ ಮಾಡ್ಕೊಂಡಿದ್ದೀನಿ, ನೋಡಿದ್ರಲ್ಲ. ಇಷ್ಟು ಬಂದರೆ ಸಾಕು. ಇಷ್ಟು ನೈಸ್ ಬಂದರೆ ಸಾಕು. ಮತ್ತೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೋಬೇಕು.
ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ ಇವಾಗ ಜಾಸ್ತಿ ಏನು ಬೇಕಾಗಿಲ್ಲ, ಯಾಕಂದರೆ ನಾವು ಅದನ್ನು ಪೌಡ್ರ್ ಮಾಡ್ಕೊಳ್ಳಾಗನೇ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ. ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಮಳೆ ಈ ಕಡೆ ತುಂಬಾ ಮಳೆ ಬರ್ತಾ ಇದೆ. ಕರಿಬೇವು ಹಾಕ್ಕೊಂಡಿದ್ದೀನಿ. ಬೆಂಗಳೂರಲ್ಲಂತೂ ತುಂಬ ಮಳೆ ಹಿಡಿದ್ಬಿಟ್ಟಿದೆ ಇವಾಗಂತೂ. ಇವಾಗ ಹುರ್ಕೊಂಡಿರೋದು ಬೆಂಡೆಕಾಯಿ ಹಾಕ್ಕೊಳ್ಳೋಣ. ಇದು ಮಕ್ಳಿಗಂತೂ ತುಂಬ ಚೆನ್ನಾಗಿದೆ. ನೀವು ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತೇಳಿ. ಪ್ಲೀಸ್ ನನ್ನ ಚಾನೆಲ್ನ ಮೂವ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆಲ್ಲ ಹುರ್ಕೊಂಡಿರೋದು ಇವಾಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನ ಹಾಕ್ಕೊಳ್ಳೋಣ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಮಳೆ ಸಿಕ್ಕಾಬಟ್ಟೆ ಬರ್ತಾ ಇದೆ, ಅದೇ ಸೌಂಡ್ ಬರ್ತಾ ಇರೋದು. ಒಂದು 2 ನಿಮಿಷ 3 ನಿಮಿಷ ಚೆನ್ನಾಗಿ ಉರಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಕೊನೆಯಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಓಪ್ಪ, ಇಂಥ ಮಳೆ ಹೊಡಿತಾ ಇದೆ. ಮಿಕ್ಸ್ ಆಯ್ತಲ್ಲ. ಈಗ ಎಲ್ಲ ಒಂದು 5 ನಿಮಿಷ ಚೆನ್ನಾಗಿ ಕೆಳಗೆ ಮೇಲೆ ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಉದ್ರಿಗೆ ಬಂದಿದೆ ನೋಡಿ, ತುಂಬ ಉದ್ರಿಗೆ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ ಇದು. ಬೇಳೆ ಸಾರು, ರಸಮ್ಮು ಎಲ್ಲದಕ್ಕೂ ತುಂಬಾ ಮ್ಯಾಚ್ ಆಗುತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ತಿಂದರೆ ಅಂತೂ ತುಂಬ ಒಳ್ಳೆಯದು. ಇದು ಮಕ್ಳಿಗಂತೂ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮಕ್ಳಿಗೆ ಮಾಡಿಕೊಡೋಕ್ಕೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮಾಟೊ ಏನೂ ಇರಲ್ಲ ಇದರಲ್ಲಿ. ಈಗ ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಬೆಂಡೆಕಾಯಿ ಕಾಯಿ ಸಾಸಿವೆ ಉದ್ರುದ್ರಿಗೆ ಬಂದಿದೆ. ಉದ್ರುದ್ರಾಗಿ ಬೆಂಡೆಕಾಯಿ ಕಾಯಿ ಸಾಸಿವೆ.